ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಸೊ ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಇನ್ನೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನಿನ ಉದ್ದೇಶ, ನಿಮ್ಮ ಪರ್ಸನಿನ ಉದ್ದೇಶ ಅಥವಾ ನಿಮ್ಮ ಪರ್ಸನಿನ ರಿಯಲ್ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಇದು ಒಂದು ರಿಲೇಷನ್ಶಿಪ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇದು ಯಾರೋ ಒಬ್ಬರು ಕನೆಕ್ಷನಲ್ಲಿ ಇರ್ಬೋದು ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಹಸ್ಬೆಂಡ್ ಆ್ಯಂಡ್ ವೈಫ್, ಸ್ಪೌಸ್ ಎನರ್ಜೀಸ್ ಎಲ್ಲರಿಗೂ ರೆಸೊನೇಟ್ ಆಗುವಂಥ ರೀಡಿಂಗ್. ಇದು ಮೇನ್ಲಿ ರಿಲೇಷನ್ಶಿಪ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನಿನ ರಿಯಲ್ ಇಂಟೆನ್ಷನ್ಸ್ ಅಥವಾ ರಿಯಲ್ ಉದ್ದೇಶ ಏನಿದೆ ಅಂತ ಈ ಒಂದು ರೀಡಿಂಗಲ್ಲಿ ನೋಡೋಣ. ಇದೊಂದು ಕ್ವಿಕ್ ರೀಡಿಂಗ್ ಆಗಿರುತ್ತೆ. ಸೊ ಇದು ಪಿಕ್ ಪೈಲ್ ರೀಡಿಂಗ್ ಆರ್ ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ ಇದೆ. ಸೊ ನಿಮಗೆ ರೆಸೊನೇಟ್ ಆಗುವಂಥ ಪೈಲ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ 2 ಪೈಲಿನ ಆಪ್ಷನ್ಸ್ ಇದೆ. ಇದು ಆಪ್ಷನ್ 1. ಗ್ರೀನ್ ಸ್ಟೋನ್ ಬಂದು ಆಪ್ಷನ್ 2. ಓಕೆ, ಈ ಗೋಲ್ಡನ್ ಸ್ಟೋನ್ ಆಪ್ಷನ್ 1 ಆ್ಯಂಡ್ ಗ್ರೀನ್ ಸ್ಟೋನ್ ಆಪ್ಷನ್ 2. ಓಕೆ, ಸೊ ಒಂದು ಕ್ವಿಕ್ ರೀಡಿಂಗ್ ಮಾಡೋಣ. ಯಾರ್ಯಾರು ಈ ಆಪ್ಷನ್ 1 ಚೂಸ್ ಮಾಡಿದ್ದೀರಾ, ಸೊ ಪೈಲ್ 1 ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ. ಆ್ಯಂಡ್ ಪಾಸಿಟಿವ್ ಎನರ್ಜೀಸ್, ಅವ್ರ ಬಗ್ಗೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ, ಪಾಸಿಟಿವ್ ಥಾಟ್ಸ್ ಇದೆ, ಅದನ್ನು ಯೋಚನೆ ಮಾಡಿ. ಅವ್ರ ಜೊತೆ ಸ್ಪೆಂಡ್ ಮಾಡಿರೋಂಥ ಪಾಸಿಟಿವ್ ಮೂಮೆಂಟ್ಸ್ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಸಿಟ್ ಬ್ಯಾಕ್ ಆ್ಯಂಡ್ ಈ ರೀಡಿಂಗಲ್ಲಿ ಬರೋವಂಥ ಮೆಸೇಜಸ್ನ ತಗೊಳ್ಳಿ. ಓಕೆ, ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡೋಣ. ನಿಮ್ಮ ಪರ್ಸನಿನ ರಿಯಲ್ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಆಲ್ ರೈಟ್, ಪೈಲ್ 1, ದಿಸ್ ಇಸ್ ರಿಯಲಿ ಅ ಗುಡ್ ರೀಡಿಂಗ್. ಇದು ಒಂದು 6 ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಓಕೆ, ನಾನು ನಿಮ್ಮ ಕಾರ್ಡ್ಸ್ನ ಶಫಲ್ ಮಾಡಾಗಿದೆ. ಸೊ ನಿಮ್ಮ ಪರ್ಸನಿನ ರಿಯಲ್ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಓಕೆ, ಬಾಟಮ್ ಆಫ್ ದ ಡೆಕ್, ಜಸ್ಟಿಸ್, ಓಕೆ, ಪೈಲ್ 1. ಸೊ ನಿಮ್ಮ ಪರ್ಸನಿನ ಪಾಸ್ಟ್ ಎನರ್ಜೀಸ್ ನೋಡೋದಾದರೆ ಅವರ ಇಂಟೆನ್ಷನ್ಸ್ ಏನಾಗಿತ್ತು ಇನ್ ಪಾಸ್ಟ್ ಅಂತ ನೋಡೋದಾದರೆ, ನಿಮ್ಮ ಪರ್ಸನ್ಗೆ ಅವರು ಒಂದು ಕನ್ಫ್ಯೂಷನಲ್ಲಿದ್ದರು. ಓಕೆ, ಅವ್ರು ಕನ್ಫ್ಯೂಷನಲ್ಲಿದ್ದು ಒಂದು ಚಾಯ್ಸ್ ಮಾಡಬೇಕಾಗಿತ್ತು. ಆ ಚಾಯ್ಸು ನೀವು ಅಥವಾ ಇನ್ನೊಂದು ವ್ಯಕ್ತಿ ಮಧ್ಯೆ ಇರ್ಬೋದು, ಅಥವಾ ನೀವು ಮತ್ತು ಒಂದು ಕರಿಯರ್ ಮಧ್ಯನೂ ಇರ್ಬೋದು, ನೀವು ಮತ್ತು ಅವರ ಫ್ಯಾಮಿಲಿ ಮಧ್ಯನೂ ಚೂಸ್ ಮಾಡಬೇಕು. ಆ ಥರ ಒಂದು ಚಾಯ್ಸ್ ಮಾಡಬೇಕಾಗಿತ್ತು ಅವರು. ಆ ಚಾಯ್ಸ್ ಮಾಡೋಕ್ಕಾಗ್ದಿರ ಡಿಸಿಷನ್ ಮಾಡುವಂಥ ಕೇಪಬಿಲಿಟಿ ಅವ್ರಿಗಿರಲಿಲ್ಲ. ಕನ್ಫ್ಯೂಷನ್ ಎನರ್ಜಿಯಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವರು. ಆ್ಯಂಡ್ ನಿಮ್ಮ ಪರ್ಸನ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಒಂಥರ ಹ್ಯಾಪಿ ಗೋ ಲಕ್ಕಿ ಗೈ ಆ ಥರ ಏನು ತುಂಬ ಟಫ್ ನೇಚರ್, ಟಫ್ ಕ್ಯಾರೆಕ್ಟರ್ ಪರ್ಸನ್ ಅಲ್ಲ. ವೆರಿ ಸಿಂಪಲ್ ಪರ್ಸನ್, ವೆರಿ ಹ್ಯಾಪಿ ಗೋ ಲಕ್ಕಿ. ಆ್ಯಂಡ್ ಇವರಿಗೆ ತುಂಬ ಅಡ್ವೆಂಚರಸ್ ಪರ್ಸನ್, ಫನ್ ಲವಿಂಗ್ ಪರ್ಸನ್.
ಇವ್ರಿಗೆ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋದು ಅಥವಾ ಕಸಿನ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಇನ್ ಜನರಲ್ ಅವರ ಒಂದು ಸರ್ಕಲ್ ಜೊತೆ ಹ್ಯಾಂಗ್ ಔಟ್ ಮಾಡೋದು ತುಂಬ ಇಷ್ಟ ಇರುತ್ತೆ. ಅಡ್ವೆಂಚರ್ಸ್ಗೆ ಹೋಗೋದು, ಟ್ರಿಪ್ಗೆ ಹೋಗೋದು, ಔಟ್ಡೋರ್ ನೇಚರ್ಗೆ ಹೋಗೋದು ಅಥವಾ ರೆಸ್ಟೋರೆಂಟ್ಸ್ಗೆ ಹೋಗೋದು ಅಥವಾ ಪಾರ್ಟಿ ಮಾಡೋದು, ವೆರಿ ಪಾರ್ಟಿ ಕೈಂಡ್ ಆಫ್ ಪರ್ಸನ್. ಅವ್ರ ಹತ್ರ ಆ ಥರ ಒಂದು ಪರ್ಸನ್ ತುಂಬ ಯಾವುದೇ ಒಂದು ತುಂಬ ಸೀರಿಯಸ್ ವ್ಯಕ್ತಿತ್ವ ಅಥವಾ ಸೀರಿಯಸ್ ನೇಚರ್ ಇಲ್ಲ. ಇವರು ಇಟ್ಸ್ ವೆರಿ ಲೈಟ್ ಹಾರ್ಟೆಡ್ ಪರ್ಸನ್ ಆ್ಯಂಡ್ ಅವರು ಒಂಥರ ಇಂಟ್ರೋವರ್ಟ್ ಅಲ್ಲ ಎಕ್ಸ್ಟ್ರೋವರ್ಟ್. ಅಂದರೆ ಎಲ್ಲರ ಜೊತೆ ಬೆರೆತು ಇರಬೇಕು, ಆವಾಗಲೇ ಅವ್ರಿಗೆ ಅವರು ಒಂದು ಎಲಿಮೆಂಟಲ್ಲಿ ಇರ್ತಾರೆ, ಫುಲ್ ಖುಷಿಯಾಗಿರ್ತಾರೆ. ಸೊ ಅವರ ಎಲ್ಲರ ಜೊತೆ ಮಿಂಗಲ್ ಆಗುವಂಥ ಪರ್ಸನ್. ಸೊ ನಿಮ್ಮ ಜೊತೆನೂ ಅವರು ಮಿಂಗಲ್ ಆಗಿರ್ತಾರೆ, ನಿಮ್ಮ ಕಂಪನಿ ಕೂಡ ಇಷ್ಟ ಆಗಿರುತ್ತೆ, ವೆರಿ ಫ್ರೆಂಡ್ಲಿ ನೇಚರ್. ಬಟ್ ಸೊ ಆ್ಯಂಡ್ ಅವ್ರ ಸಿಂಗಲ್ ಲೈಫ್ ಸ್ಟೈಲ್ ಕೂಡ ಅವರಿಗೆ ಇಷ್ಟ ಆಗುವಂಥ ಒಂದು ಪರ್ಸನ್. ಸೊ ಸಿಂಗಲ್ ಲೈಫ್ ಸ್ಟೈಲ್ ಚೂಸ್ ಮಾಡೋದಾ ಅಥವಾ ನಿಮ್ಮ ಜೊತೆ ಮುಂದೆ ಬಂದು ಕಮಿಟ್ಮೆಂಟ್ ಚೂಸ್ ಮಾಡೋದಾ ಅಥವಾ ಅವರ ಒಂದು ಕೆರಿಯರ್ ಚೂಸ್ ಮಾಡೋದು ಆಗಲಿ ಅಥವಾ ಒಂದು ಫ್ಯಾಮಿಲಿ ಮತ್ತು ನಿಮ್ಮ ಮಧ್ಯ ಕೆಲವೊಬ್ಬರು ಯಾರ್ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಫ್ಯಾಮಿಲಿ ಮತ್ತು ನಿಮ್ಮ ಮಧ್ಯೆನೂ ಚಾಯ್ಸ್ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಅವ್ರಿಗೆ ಆ ಡಿಸಿಷನ್ ಮಾಡೋಂಥ ಕೇಪಬಿಲಿಟಿ ಅಥವಾ ಕ್ಲಾರಿಟಿ ಇರೋದಿಲ್ಲ. ಸೊ ಒಂದು ಕನ್ಫ್ಯೂಷನ್ ಎನರ್ಜಿಯಲ್ಲೇ ಇದ್ದು ನಿಮಗೂ ಕನ್ಫ್ಯೂಸ್ ಸಿಗ್ನಲ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಕ್ಲಾರಿಟಿ ಕೊಟ್ಟಿರಲ್ಲ ಮುಂದೆ ಏನು ಹೇಗೆ ಅಂತ. ಆ್ಯಂಡ್ ಇನ್ ಪ್ರೆಸೆಂಟ್ ಎನರ್ಜೀಸ್ ನೋಡಿದ್ರೆ ಅವರು ತುಂಬ ಯೋಚನೆ ಮಾಡ್ತಾರೆ, ವೆರಿ ಡೀಪ್ ಥಿಂಕರ್, ಡೀಪ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಸ್ತುತ ಸಿಚುಯೇಷನ್ ನಿಮ್ಮ ಜೊತೆ ಕನೆಕ್ಟ್ ನಿಮ್ಮ ವಿತ್ ರೆಸ್ಪೆಕ್ಟ್ ಟು ಯು ಏನು ಮಾಡಬೇಕು ಅಂತ. ಆ್ಯಂಡ್ ದೇ ಆರ್ ಲೈಕ್ ವರ್ಜ್ ಆಫ್ ಗಿವಿಂಗ್ ಅಪ್. ಓಕೆ, ಏನು ಮಾಡಬೇಕು. ಆ್ಯಂಡ್ ಅವ್ರಿಗೆ ಪ್ರೆಷರ್ಸ್ ಕೂಡ ಕೆಲವೊಬ್ಬರಿಗೆ ಯಾರ್ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, 1% ಆಫ್ ಪೀಪಲ್ಗೆ, ಕೆಲವೊಂದು ಪರ್ಸೆಂಟ್ ಆಫ್ ಪೀಪಲ್ಗೆ ಪ್ರೆಷರ್ಸ್ ಕೂಡ ಇರುತ್ತೆ. ಬಟ್ ಸ್ಟಿಲ್ ದೇ ಆರ್ ನಾಟ್ ಗಿವಿಂಗ್ ಅಪ್ ಆನ್ ದ ಪ್ರೆಷರ್ಗೆ ಸಕಂಬ್ ಆಗ್ತಾ ಇಲ್ಲ, ಪ್ರೆಷರ್ಗೆ ಬಿಟ್ಕೊಡ್ತಾ ಇಲ್ಲ. ದೇ ಆರ್ ಟ್ರೈಯಿಂಗ್ ಟು ಗೆಟ್ ದ ಕ್ಲಾರಿಟಿ ತೊಗೊಂಡು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ರಿಯಲಿ ಟಯರ್ಡ್ ಅವರೂ ಒಂದು ಸ್ಟಕ್ ಫೀಲಿಂಗಲ್ಲಿದ್ದಾರೆ, ಬಟ್ ದೇ ಆರ್ ರಿಯಲಿ ಟಯರ್ಡ್. ಬಟ್ ದ ಗುಡ್ ನ್ಯೂಸ್ ಇಸ್ ಅವ್ರಿಗೆ ಈ ಸೀಸನ್ನಲ್ಲಿ ಈ ಒಂದು ನೀವು ಯಾವಾಗ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಈ ಸೀಸನ್ನಲ್ಲಿ ಪ್ರಸ್ತುತವಾಗಿ ಒನ್ ವೀಕ್ ಅಷ್ಟು ಟೈಮಲ್ಲಿ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಆಫ್ ಥಾಟ್, ಕ್ಲಾರಿಟಿ ಆಫ್ ಮೈಂಡ್, ಒಂದು ಡಿವೈನ್ ಗೈಡೆನ್ಸ್ ಕೂಡ ಸಿಗುತ್ತೆ. ಈ ಕನೆಕ್ಷನ್ನ ಹೇಗೆ ಮೂವ್ ಮಾಡಬೇಕು ಅಥವಾ ಏನು ಅವ್ರಿಗೆ ಒಳ್ಳೆಯದು, ನಿಮಗೇನು ಒಳ್ಳೆಯದು, ಹೇಗೆ ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಕ್ಲಾರಿಟಿ, ಒಂದು ಡಿವೈನ್ ಗೈಡೆನ್ಸ್ ಅವ್ರಿಗೆ ಸಿಗುತ್ತೆ. ಸೊ ದ ಗುಡ್ ನ್ಯೂಸ್ ಇಸ್ ಈ ಕನೆಕ್ಷನ್ ಒಂದು ಪಾಸಿಟಿವ್ ಡೈರೆಕ್ಷನಲ್ಲಿ ಹೋಗುತ್ತೆ. ಎಷ್ಟು ಪಾಸಿಟಿವ್ ಅಂದರೆ ದೇ ವಿಲ್ ಡೈರೆಕ್ಟ್ಲಿ ಪ್ರಪೋಸ್ ಯು ಫಾರ್ ಮ್ಯಾರೇಜ್. ಓಕೆ, ಈ ಕನೆಕ್ಷನ್ ಅಥವಾ ಈ ರಿಲೇಷನ್ಶಿಪ್ ಅಥವಾ ಈ ಸಂಬಂಧ ಮ್ಯಾರೇಜ್ ಆ್ಯಂಡ್ ಹ್ಯಾಪಿಲಿ ಎವರ್ ಆಫ್ಟರ್ ಹೋಗುವಂಥ ಪೊಟೆನ್ಷಿಯಲ್ ಸಾಧ್ಯತೆ ಎಲ್ಲ ಇದೆ. 100% ಹೋಗುತ್ತೆ. ಆ್ಯಂಡ್ ಒಂದು ಸೆಲೆಬ್ರೇಷನ್ ಸದ್ಯದಲ್ಲೇ ಬರುತ್ತೆ. ಒಂದು ಟೈಮ್ ರೇಂಜ್ ಇದೆ. ಈ ಟೈಮ್ ರೇಂಜ್ ಬಂದುಬಿಟ್ಟು ಆಗಸ್ಟ್ ಟು ನೆಕ್ಸ್ಟ್ ಇಯರ್ ಏಪ್ರಿಲ್ ಒಳಗೆ ಯಾರ್ಯಾರು ಈ ರೀಡಿಂಗ್ಸ್ ನೋಡ್ತಾ ಇದ್ದೀರಾ, ಒಂದು ಟೈಮ್ ಲೈನ್ ಮ್ಯಾಕ್ಸಿಮಮ್ ವಿತಿನ್ ಏಪ್ರಿಲ್ ಈ ರೀಡಿಂಗ್ಸ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ನಿಮ್ಮ ಒಂದು ಪರ್ಸನ್ ಜೊತೆ ನಿಮ್ಮ ಒಂದು ಮ್ಯಾರೇಜ್ ಫಿಕ್ಸ್ ಆಗಿ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಖಂಡಿತ 100% ಇದೆ. ಇದೊಂದು ಸೆರೆಮನಿ, ಹ್ಯಾಪಿ ಸೆರೆಮನಿ ಫಾರ್ ಬೋತ್ ದ ಫ್ಯಾಮಿಲೀಸ್. ತುಂಬ ಜಾಯ್ಫುಲ್ ಸೆರೆಮನಿ ಒಂದು ನಡೆಯುತ್ತೆ. ಆ್ಯಂಡ್ ಈ ಪರ್ಸನ್ಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ ದ್ಯಾಟ್ ಯು ಆರ್ ದೇರ್ ಎವ್ರಿಥಿಂಗ್. ಎಲ್ಲ ನಿಮ್ಮ ಜೊತೆನೇ ಅವರ ಒಂದು ಇಮೋಷನಲ್ ಹ್ಯಾಪಿನೆಸ್, ಇಮೋಷನಲ್ ಕಂಟೆಂಟ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಲೈಫ್ ಇದೆ. ಆ್ಯಂಡ್ ದೇ ಪಿಕ್ಚರೈಸ್ ದೇರ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ವಿತ್ ಯು ಆ್ಯಂಡ್ ದಿಸ್ ಹ್ಯಾಪಿಲಿ ಎವರ್ ಆಫ್ಟರ್. ಹೀಗೆ ನೀವು ನೋಡ್ಬೋದು 10 ಆಫ್ ಕಪ್ಸ್. ಇಟ್ಸ್ ಅ ಅಲ್ಟಿಮೇಟ್ ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ದ ಟ್ಯಾರೋ ಡೆಕ್. ಸೊ ನಿಮ್ಮ ಜೊತೆ ಇದ್ದಾಗ ಅವರಿಗೆ ಎಲ್ಲ ಥರದ ಖುಷಿ ಲೈಫಲ್ಲಿ ಸಿಗುತ್ತೆ. ಯು ಕ್ಯಾನ್ ಸಿ ದ ಕಪಲ್ ಆ್ಯಂಡ್ ಚಿಲ್ಡ್ರನ್ ಆ್ಯಂಡ್ ಅ ಡಾಗ್. ಸೊ ಒಂದು ಫ್ಯಾಮಿಲಿ ಅಲಾಂಗ್ ವಿತ್ ಮಕ್ಕಳು, ಅಲಾಂಗ್ ವಿತ್ ದ್ಯಾಟ್ ಸ್ಪೇಸ್ ಆರ್ ಝೋನ್ ವೇರ್ ಎಲ್ಲ ಥರ ಲೈಫಲ್ಲಿ ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತಲ್ಲ, ಸೊ ಆ ಥರ ಒಂದು ಫೀಲಿಂಗ್ ಅವರಿಗಿದೆ. ಆ್ಯಂಡ್ ಆ ಥರ ಒಂದು ಪಿಕ್ಚರೈಸೇಷನ್ ಆ್ಯಂಡ್ ವಿಜುವಲೈಸೇಷನ್ ಕೂಡ ಅವ್ರು ಮಾಡ್ಕೊತಾರೆ. ಸೊ ಡೆಫಿನೆಟ್ಲಿ ಅವರ ಇಂಟೆನ್ಷನ್ಸ್ ಏನಂದರೆ ಅವ್ರಿಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ. ಆ್ಯಂಡ್ ಕೆಲವೊಬ್ಬರಿಗೆ ಕ್ಲಾರಿಟಿ ಸಿಕ್ಕಿ ಅವರು ಆಲ್ಮೋಸ್ಟ್ ಒಂದು ಆ್ಯಕ್ಷನ್ ತೊಗೊಳೋವಂಥ ಫೇಸಲ್ಲಿ ಅವರಿದ್ದಾರೆ. ಆಲ್ಮೋಸ್ಟ್ 90%, 95% ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್ ರೀಡಿಂಗ್
ನಿಮ್ಮ ಪರ್ಸನ್ ಒಂದು ಡಿಸಿಷನ್ ತಗೊಂಡಿದ್ದಾರೆ ಆ್ಯಂಡ್ ದೇ ವಿಲ್ ಮೇಕ್ ಅ ಮೂವ್ ಟುವರ್ಡ್ಸ್ ಯು ಫಾರ್ ಮ್ಯಾರೇಜ್ ಆ್ಯಂಡ್ ಫಾರ್ ದಟ್ ಹ್ಯಾಪಿಲಿ ಎವರ್ ಆಫ್ಟರ್. ಓಕೆ, ಸೊ ಇಟ್ಸ್ ಅ ವೆರಿ ಗುಡ್ ರೀಡಿಂಗ್ ಪೈಲ್ 1. ಹೋಪ್ ನಿಮಗೆ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈಗ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಸೊ ಬಾಟಮ್ ಆಫ್ ದ ಡೆಕ್ ಜಸ್ಟಿಸ್. ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಜಸ್ಟಿಸ್ ವಿಲ್ ಬಿ ಆನ್ ಯುವರ್ ಸೈಡ್. ನಿಮ್ಗೆ ಜಸ್ಟಿಸ್ ಸಿಗುತ್ತೆ. ಆ್ಯಂಡ್ ನೀವು ತುಂಬ ಸ್ಟ್ರೆಂತಿಂದ ನಡ್ಕೊಂಡಿದ್ದೀರಾ, ಸ್ಟ್ರಾಂಗ್ ಆಗಿ ನಡ್ಕೊಂಡಿದ್ದೀರಾ, ಪೇಷನ್ಸಿಂದ ನಿಮ್ಮ ಪರ್ಸನ್ ವೇಟ್ ಮಾಡಿದ್ದೀರಾ. ಸೊ ಅಲ್ಟಿಮೇಟ್ಲಿ ವಿಲ್ ಗೆಟ್ ದ ಜಸ್ಟಿಸ್. ಓಕೆ, ಪೈಲ್ 1 ಯಾರ್ಯಾರು ಇಲ್ಲಿ ತನಕ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈಗ ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ನೋಡೋಣ. ಗ್ರೀನ್ ಸ್ಟೋನ್. ಓಕೆ, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವ್ರ ಜೊತೆ ಸ್ಪೆಂಡ್ ಮಾಡಿರೋಂಥ ಪಾಸಿಟಿವ್ ಟೈಮ್ ಬಗ್ಗೆ ಯೋಚನೆ ಮಾಡಿ. ಯೂನಿವರ್ಸ್ ಥ್ಯಾಂಕ್ಸ್ ಹೇಳಿ. ರೆಸ್ಟ್ ಇನ್ ಯುವರ್ ಬಾಡಿ ಆ್ಯಂಡ್ ಈ ಮೆಸೇಜಸ್ನ ರಿಸೀವ್ ಮಾಡಿ. ನಿಮ್ಮ ಪರ್ಸನಿನ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಓಕೆ, ಸೊ ಪೈಲ್ 2 ನಿಮ್ಮ ಪರ್ಸನಿನ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ನಿಮ್ಮ ಎಲ್ಲ ಕಾರ್ಡ್ಸ್ನ ನಾನು ಶಫಲ್ ಮಾಡಿ ತೆಗೆದಿದ್ದೀನಿ. ಸೊ ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಒಂದು ಟ್ರಿಗರ್ ವಾರ್ನಿಂಗ್. ಇದು ಸ್ವಲ್ಪ ಹೆವಿ ರೀಡಿಂಗ್ ಆಗಿರುತ್ತೆ ಕಂಪೇರ್ ಟು ಪೈಲ್ 1. ಸೊ ಹೋಪ್ಫುಲಿ ನೀವು ಈ ರೀಡಿಂಗ್ ರೆಡಿ ಇದ್ದೀರಾ ಅಂತ ಅಂದ್ಕೊತೀನಿ. ಯಾರಿಗಾದ್ರೂ ಟ್ರಿಗರಿಂಗ್ ಮೆಸೇಜಸ್ ತೊಗೊಳೋದು ಕಷ್ಟ ಅಂತ ಅನಿಸಿದ್ರೆ ದೆನ್ ನೀವು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ಬೋದು ಆ್ಯಂಡ್ ಬೇರೆ ರೀಡಿಂಗ್ಸ್ನ ಚೆಕ್ ಮಾಡ್ಬೋದು. ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ನಿನ ಎನರ್ಜೀಸ್ ಅಥವಾ ಇಂಟೆನ್ಷನ್ಸ್ ಏನಿದೆ ಅಂದರೆ ಪಾಸ್ಟಲ್ಲಿ ನಿಮ್ಮ ಪರ್ಸನ್ಗೆ ಒಂದು ಬ್ಯಾಡ್ ಎಂಡಿಂಗ್ ಆಗಿದೆ. ಓಕೆ, ಇಟ್ ಈಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಕನೆಕ್ಷನ್. ನಿಮ್ಮ ಜೊತೆಗಲ್ಲ, ಬೇರೆ ಒಂದು ಪರ್ಸನ್ ಜೊತೆಗೆ ಅವ್ರಿಗೆ ಒಂದು ಬ್ಯಾಡ್ ಎಂಡಿಂಗ್ ಆಗಿದೆ. ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಬ್ಯಾಡ್ ಎಂಡಿಂಗ್ ಆಗಿದೆ. ಸೊ ಅದರಿಂದ ಅವರ ಮೈಂಡಲ್ಲಿ ತುಂಬ ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ.
ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ. ಅದರಿಂದಾಗಿ ಅವರು ನಿಮ್ಮ ಜೊತೆ ಓಪನ್ ಅಪ್ ಆಗೋಕ್ಕೆ ಕಷ್ಟ ಆಗಿದೆ ಅವ್ರಿಗೆ. ಓಪನ್ ಅಪ್ ಕಂಪ್ಲೀಟಾಗಿ ಓಪನ್ ಅಪ್ ಆಗಿರೋದಿಲ್ಲ, ಕಂಪ್ಲೀಟಾಗಿ ಎಕ್ಸ್‌ಪ್ರೆಸ್ ಮಾಡೋದಿಲ್ಲ. ಇನ್ನೂ ಹೇಳಬೇಕಂದ್ರೆ ಇಗ್ನೋರೆನ್ಸ್ ತೋರಿಸಿರ್ತಾರೆ ಅಥವಾ ಅವಾಯ್ಡ್ ಮಾಡಿರ್ತಾರೆ. ಯಾಕಂದರೆ ದ ರೀಸನ್ ಬೀಯಿಂಗ್ ಸಬ್ಕಾನ್ಷಿಯಸ್ ಬ್ಲಾಕೇಜಸ್ ಆರ್ ಸಬ್ಕಾನ್ಷಿಯಸ್ ಫಿಯರ್ಸ್. ಇದು ಪಾಸ್ಟಲ್ಲಿ ಅವ್ರಿಗೆ ತುಂಬ ಹರ್ಟ್ ಅವ್ರು ಫೀಲ್ ಮಾಡಿದ್ದಾರೆ, ಹರ್ಟನ್ನ ಅನುಭವಿಸಿದ್ದಾರೆ. ಮತ್ತು ಅದೆಲ್ಲಿ ರಿಪೀಟ್ ಆಗುತ್ತೆ ಅನ್ನೋ ಭಯದಲ್ಲಿ ಅವ್ರಿಗೆ ಒಂದು ಡಿಫೆನ್ಸಿವ್ ಎನರ್ಜೀಸ್ ಇದೆ. ಆ್ಯಂಡ್ ಮೋಸ್ಟ್ಲಿ ಈ ಕನೆಕ್ಷನ್ನ ಆ್ಯಂಡ್ ನಿಮ್ಮನ್ನು ಅವ್ರು ಇಗ್ನೋರ್ ಮಾಡಿರ್ತಾರೆ. ಓಕೆ, ಪ್ರೆಸೆಂಟ್ ಎನರ್ಜೀಸ್ ಕೂಡ ಅವ್ರಿಗೇನಿದೆ ಅಂದರೆ ಅವ್ರು ಪ್ರೆಸೆಂಟ್ಲಿ ಕೂಡ ಅವರು ಇನ್ನೂ ಕಂಪ್ಲೀಟಾಗಿ ಹೀಲ್ ಆಗಿಲ್ಲ ಫ್ರಮ್ ದ ಪಾಸ್ಟ್ ಬ್ಯಾಗೇಜಸ್. ಓಕೆ, ಒಂದು ಇನ್ನೂ ಆ ಒಂದು ಮೈಂಡ್ಸೆಟ್ಟಲ್ಲೇ ಇದ್ದಾರೆ, ಅದನ್ನು ಕಂಪ್ಲೀಟ್ಲಿ ಮರೆತುಬಿಟ್ಟು ಹೊರಗಡೆ ಬಂದಿಲ್ಲ. ಸೊ ದೇ ಹ್ಯಾವ್ ಡಿಸೈಡೆಡ್ ಅವರು ನಿಮ್ಮಿಂದ ನೀವೇನಾದ್ರೂ ಅವ್ರನ್ನ ಪ್ರೆಷರ್ ಮಾಡಿದ್ರೆ ಅಥವಾ ಪ್ರಪೋಸ್ ಮಾಡಿದ್ರೆ ಅಥವಾ ಕ್ವೆಶನ್ಸ್ ಕೇಳಿದ್ರೆ ದೇ ವಿಲ್ ಡೆಫಿನೆಟ್ಲಿ ವಾಕ್ ಅವೇ. ಅದನ್ನು ಡಿಸೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ನೋ ಕಮ್ಯುನಿಕೇಷನ್, ನೋ ಕಾಂಟ್ಯಾಕ್ಟ್ ಇರುತ್ತೆ, ಅಥವಾ ಇದ್ರೂ ಎಷ್ಟು ಬೇಕೋ ಅಷ್ಟು ಕಮ್ಯುನಿಕೇಷನ್, ಅಷ್ಟು ಮಾತುಕತೆ ಮಾತ್ರ ಇದೆ. ಆ್ಯಂಡ್ ದೇ ಹ್ಯಾವ್ ವಾಕ್ಡ್ ಅವೇ. ಎನರ್ಜಿಟಿಕಲಿ ಅವ್ರು ನಿಮ್ಮಿಂದ ದೂರ ಇದ್ದಾರೆ. ಬಿಕಾಸ್ ದೇ ಫೀಲ್ ಬರ್ಡನ್. ಅವರ ಒಂದು ಪಾಸ್ಟಿನ ಬರ್ಡನ್ಸ್ ಅವ್ರಿಗೆ ಇನ್ನೂ ಇದೆ. ಇದರಿಂದ ಅವರು ಮರೆತು ವೆನ್ಸ್ ದೇ ಆರ್ ಹೀಲ್ಡ್ ಆ್ಯಂಡ್ ದೇ ಆರ್ ಅವೈಲೇಬಲ್, ಒಂದು ಸತಿ ಹೀಲ್ ಆಗಿ ಅವೈಲೇಬಲ್ ಆದಾಗ ಮಾತ್ರ ಅವ್ರು ನಿಮ್ಮ ಜೊತೆ ಓಪನ್ ಆಗೋಕ್ಕೆ ಸಾಧ್ಯ. ಆ್ಯಂಡ್ ನಿಮ್ಮ ಜೊತೆ ಮಾತಾಡೋಕ್ಕೆ ಆ್ಯಂಡ್ ಒಂದು ಈ ಕನೆಕ್ಷನ್ ಒಂದು ಹೊಸ ಲೈಟಲ್ಲಿ, ಒಂದು ಹೊಸ ಪರ್ಸ್ಪೆಕ್ಟಿವಲ್ಲಿ ನೋಡೋಕ್ಕೆ ಸಾಧ್ಯ. ಸೊ ದೇ ಹ್ಯಾವ್ ಆಲ್ರೆಡಿ ವಾಕ್ಡ್ ಅವೇ. ನಿಮ್ಮಿಂದ ದೂರನೇ ಇರ್ತಾರೆ ಆ್ಯಂಡ್ ಆಲ್ಮೋಸ್ಟ್ ನೋ ಕಾಂಟ್ಯಾಕ್ಟ್. ಇದರಿಂದ ಇಟ್ಸ್ ಅಗೇನ್ ಒಂದು ಟ್ರಾನ್ಸ್ಫಾರ್ಮೇಟಿವ್ ಫೇಸ್. ಒಂದು ಕಡೆ ಅವರಿಗೆ ಒಂದು ಭಯ, ಸಬ್ಕಾನ್ಷಿಯಸ್ ಫಿಯರ್ಸ್ ಇದ್ರೂ ಒಂದು ಕಡೆ ಏನಾದ್ರೂ ವ್ಯಾಲ್ಯೂಬಲ್ ವ್ಯಕ್ತಿನ ನಾನು ಮಿಸ್ ಮಾಡ್ತಾ ಇದ್ದೀನ ಅಂತ ಒಂದು ಭಾವನೆಗಳು ಕೂಡ ಅವ್ರಿಗಿದೆ. ಸೊ ಡ್ಯುವಲ್ ಎನರ್ಜಿ, ಡ್ಯುವಲ್ ಮೈಂಡೆಡ್ನೆಸ್. ಒಂದು ಕಡೆ ಹಳೇದನ್ನು ಮರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅದು ತುಂಬ ಅವರಿಗೆ ಹಿಂಸೆ ಆಗುತ್ತೆ ಆ ಒಂದು ನೆನಪುಗಳು. ಬಟ್ ನಿಮ್ಮನ್ನು ಕೂಡ ಬಿಟ್ಕೊಡ್ತಾ ಇದ್ದಾರೆ, ವೆದರ್ ದೇ ಡೂಯಿಂಗ್ ದ ರಾಂಗ್ ಥಿಂಗ್, ಆ ಥರ ಒಂದು ಯೋಚನೆಗಳು ಕೂಡ ಬರುತ್ತೆ. ಆ್ಯಂಡ್ ಅವ್ರಿಗೆ ಇದ್ರ ಬಗ್ಗೆ ಆ್ಯಂಗ್ಸೈಟಿ ಇರುತ್ತೆ. ಕೆಲವೊಂದು ಬಾರಿ ಇದನ್ನೆಲ್ಲ ಯೋಚನೆ ಮಾಡಿ ನೈಟ್ ಟೈಮ್ ದೇ ಫೀಲ್ ವೆರಿ ಆ್ಯಂಕ್ಷಿಯಸ್ ಆ್ಯಂಡ್ ಟೆನ್ಷನ್ಸ್ ಕೂಡ ಅವರಿಗಿದೆ. ಅದನ್ನು ಅವ್ರು ಹೇಳ್ಕೊಳ್ದೇ ಇರ್ಬೋದು. ಓಕೆ, ಲೈಕ್ ಸ್ವಲ್ಪ ಜನ ಆನ್ ದ ವರ್ಜ್ ಆಫ್ ಡಿಪ್ರೆಷನಿಂದ ಈಗ ಆಚೆ ಬರ್ತಾ ಇದ್ದಾರೆ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಅವರ ಇಂಟೆನ್ಷನ್ಸ್ ಏನಿದೆ ಅಂದರೆ ನಿಮ್ಮ ಕಡೆ ಏನಾದರೂ ಮೂಮೆಂಟ್ ಮಾಡೋಕ್ಕಿಂತ ಮುಂಚೆ, ಆ್ಯಕ್ಷನ್ ತೊಗೊಳೋಕ್ಕಿಂತ ಮುಂಚೆ ದೇ ವಾಂಟ್ ಟು ಹೀಲ್ ದೆಮ್ಸೆಲ್ಫ್. ಫಸ್ಟು ಅವ್ರನ್ನ ಅವರು ಕಂಪ್ಲೀಟಾಗಿ ಹೀಲ್ ಮಾಡಿ, ಏನಾದ್ರೂ ಬ್ಯಾಡ್ ಮೆಮರೀಸ್ ಇದ್ದರೆ ಅದನ್ನು ಮರೆತುಬಿಟ್ಟು ದೇ ವಾಂಟ್ ಟು ಬಿಕಮ್ ಅ ನ್ಯೂ ಪರ್ಸನ್ ವಿತ್ ಫ್ರೆಶ್ ಎನರ್ಜೀಸ್ ಆ್ಯಂಡ್ ಟು ಟೇಕ್ ಲೈಫ್ ಇನ್ ಅ ನ್ಯೂ ವೇ. ಲೈಫ್ನ ಹೊಸದಾಗಿ ತಗೊಂಡು ಹೊಸ ಡೈರೆಕ್ಷನ್ ಕಡೆ ಮೂವ್ ಮಾಡೋದಕ್ಕೆ ಇನ್ ಫ್ಯೂಚರ್ 3 ಮಂತ್ಸ್ 3 to 4 ಮಂತ್ಸ್ ಅವರ ಒಂದು ಹೀಲಿಂಗ್ ಎನರ್ಜೀಸಲ್ಲೇ ಇರ್ತಾರೆ. ಸೆಲ್ಫ್ ಕೇರ್, ಸೆಲ್ಫ್ ವರ್ತ್, ಸೆಲ್ಫ್ ಎಸ್ಟೀಮ್ ಮೇಲೆ ಕೆಲಸ ಮಾಡ್ತಾರೆ. ಅವ್ರ ಮೇಲೆ ಅವರು ವರ್ಕ್ ಮಾಡ್ತಾರೆ. ಬೇರೆದ್ರ ಬಗ್ಗೆ ಜಾಸ್ತಿ ಎನರ್ಜಿ ಅಥವಾ ಕಾನ್ಸಂಟ್ರೇಷನ್ ಅವರು ತೋರಿಸೋದಿಲ್ಲ. ಸೊ ದೇ ನೀಡ್ ದಟ್ ಟೈಮ್. ಇಟ್ಸ್ ನಾಟ್ ದಟ್ ಅವರು ಒಂದು ಬ್ಯಾಡ್ ವ್ಯಕ್ತಿ, ಬ್ಯಾಡ್ ಪರ್ಸನ್ ಅಂತ ಅಲ್ಲ. ಇಟ್ ಈಸ್ ಬಿಕಾಸ್ ದೇ ವಾಂಟ್ ಟು ವರ್ಕ್ ಆನ್ ದೆಮ್ಸೆಲ್ಫ್ ಆ್ಯಂಡ್ ದೇ ವಾಂಟ್ ಟು ಹೀಲ್ ದೆಮ್ಸೆಲ್ಫ್. ಅವರು ನಿಮ್ಮ ಕಡೆ ಏನೂ ಒಂದು ಮೂಮೆಂಟ್ ಅಥವಾ ಆ್ಯಕ್ಷನ್ ತೊಗೊಳೋದಿಲ್ಲ. ಓಕೆ, ಸದ್ಯದಲ್ಲಿ ಸೊ ದೇ ಫೀಲ್ ಅ ಲಾಟ್ ಆಫ್ ಲ್ಯಾಕ್. ತುಂಬ ಲ್ಯಾಕ್ ಮೈಂಡೆಡ್ನೆಸ್ ಅವ್ರಿಗೆ ಫೀಲ್ ಆಗುತ್ತೆ. ಅಬ್ಯಾಂಡನ್ಮೆಂಟ್, ಯಾರೋ ಒಂದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಬಿಟ್ಟರೆ ಮಾಡಿದ್ದಾರೆ ಅನ್ನೋ ಒಂದು ಭಾವನೆಗಳು ಕೂಡ ಅವ್ರಿಗಿದೆ. ಮೋಸ ಮಾಡಿದ್ದಾರೆ ಅನ್ನೋ ಭಾವನೆಗಳಿದ್ದಾರೆ. ಸೊ ದೇ ವಿಲ್ ಟೇಕ್ ಟೈಮ್ ಫಾರ್ ಹೀಲಿಂಗ್ಗೆ ಅವ್ರು ಟೈಮ್ ತೊಗೊತಾರೆ. ಓಕೆ, ಆ್ಯಂಡ್ ಮೆನಿ ಚಾನ್ಸಸ್ ಆರ್ ದೇರ್. ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಒಂದು ಅಬ್ರಾಡ್ ಲೊಕೇಶನ್ ಕೂಡ ಹೋಗ್ತಾರೆ. ಓಕೆ, ಮೇ ಬಿ ಲೈಕ್ ಇನ್ ಆ್ಯಂಡ್ ಔಟ್ ಆ್ಯಂಡ್ ಟು ಆ್ಯಂಡ್ ಫ್ರೋ ಟ್ರಾವೆಲ್ ಮಾಡ್ತಾರೆ ಫಾರ್ ಫ್ಯೂ ಮಂತ್ಸ್. ಕೆಲವೊಂದು ಸತಿ ಲಾಂಗ್ ಟರ್ಮ್ ರಿಲೊಕೇಶನ್ ನೋಡ್ತಾ ಇಲ್ಲ. ದೇ ವಿಲ್ ಟ್ರಾವೆಲ್ ಫಾರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಫಾರ್ ಬಿಸ್ನೆಸ್ ಐಡಿಯಾಸ್. ಆ್ಯಂಡ್ ದಿಸ್ ಟ್ರಾವೆಲ್ ಅವ್ರಿಗೆ ಒಂದು ಜಾಗದ ಬದಲಾವಣೆ, ಲೊಕೇಶನ್ ಬದಲಾವಣೆ ವಿಲ್ ಹೀಲ್ ದೆಮ್. once they go somewhere outside and come back, they will feel healed. ತುಂಬ ಜಾಸ್ತಿ ಟ್ರಾವೆಲ್ ಕಾರ್ಡ್ಸ್ ಇದೆ. ಸೊ ವೆರಿ ಹೈ ಚಾನ್ಸಸ್ ದ್ಯಾಟ್ ಅವರ ಕೆಲಸದ ಸಲುವಾಗಿ ಅಥವಾ ಬಿಸ್ನೆಸ್ಸಿನ ಸಲುವಾಗಿ ದೇ ವಿಲ್ ಟ್ರಾವೆಲ್. ಆ್ಯಂಡ್ ಡ್ಯೂರಿಂಗ್ ದಟ್ ಟ್ರಾವೆಲ್ ದೇ ವಿಲ್ ರಿಫಾರ್ಮ್ ಆಗ್ತಾರೆ ಟು ಅ ನ್ಯೂ ಪರ್ಸನ್. ಓಲ್ಡ್ ಸ್ಕಿನ್ ಏನಿದೆ, ಓಲ್ಡ್ ಡೆಡ್ ಸ್ಕಿನ್, ಡೆಡ್ ಎನರ್ಜೀಸ್ ಎಲ್ಲ ಶೆಡ್ ಔಟ್ ಮಾಡ್ತಾರೆ, ಲೇಔಟ್ ಮಾಡ್ತಾರೆ. ಸೊ ಒನ್ಸ್ ದೇ ಆರ್ ಹೀಲ್ಡ್, ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಒಂದು ಗೈಡೆನ್ಸ್ ಸಿಗುತ್ತೆ ಆ್ಯಂಡ್ ಸೆಲ್ಫ್ ಕ್ಲಾರಿಟಿ ಸಿಗುತ್ತೆ. ಹೇಗೆ ಏನು ಮಾಡಬೇಕು,
ನೀವು ಅವ್ರ ಲೈಫಲ್ಲಿ ಎಷ್ಟು ವ್ಯಾಲ್ಯೂಬಲ್, ಈಸ್ ಇಟ್ ವರ್ತ್ ಅನ್ನೋ ಒಂದು ಯೋಚನೆ ಎಲ್ಲ ಮಾಡಿ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಒಂದು ಏಸ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ಏಸ್ ಆಫ್ ಕಪ್ಸ್. ಸೊ ಇದು ಒಂದು ಡಿವೈನ್ ಇಂಟರ್ವೆನ್ಷನ್ ಆಗುತ್ತೆ ನಿಮ್ಮ ಕನೆಕ್ಷನಲ್ಲಿ. ಆ್ಯಂಡ್ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ದೇರ್ ಫೀಲಿಂಗ್ಸ್ ಟುವರ್ಡ್ಸ್ ಯು ಸಡನ್ ಸರ್ಜ್ ಆಫ್ ಫೀಲಿಂಗ್ಸ್, ಸಡನ್ ಸ್ಪ್ಲಾಶ್ ಆಫ್ ಫೀಲಿಂಗ್ಸ್ ಅವರ ಅವರ ಒಂದು ಹಾರ್ಟಲ್ಲಿ ಓವರ್ಫ್ಲೋ ಆಗುತ್ತೆ. ದಟ್ ಸಾಫ್ಟ್ ಆ್ಯಂಡ್ ಕೈಂಡ್ ಆ್ಯಂಡ್ ಸ್ವೀಟ್ ಫೀಲಿಂಗ್ಸ್ ಅವ್ರಿಗೆ ನಿಮ್ಮ ಬಗ್ಗೆ ಬರುತ್ತೆ. ಇಟ್ಸ್ ಡ್ಯೂ ಟು ದ ಡಿವೈನ್ ಇಂಟರ್ವೆನ್ಷನ್ ಆ್ಯಂಡ್ ಡಿವೈನ್ ಪುಷ್. ಸೊ ಅವರಿಗೆ ನಿಮ್ಮ ಕಡೆ ಭಾವನೆಗಳು ಚೇಂಜ್ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಸೀನ್ ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್. ಇದು ಒಂದು ಕೌಂಟರ್ ಪಾರ್ಟ್ ಎನರ್ಜಿ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಅಥವಾ ಡಿವೈನ್ ಫೆಮಿನೈನ್ ಮ್ಯಾಸ್ಕುಲನ್ ಎನರ್ಜಿ ಅಂತ ಹೇಳ್ಬೋದು. ಸೊ ಈ ಒಂದು ಟ್ರಾನ್ಸಿಷನ್ಸ್ ಅವ್ರಿಗೆ ಆದಮೇಲೆ ದೇ ವಿಲ್ ಟೇಕ್ ಸ್ಟೆಪ್ಸ್ ಟುವರ್ಡ್ಸ್ ಯು. ಓಕೆ. ಆ್ಯಂಡ್ ದೇ ವಿಲ್ ಮೇಕ್ ಎನ್ ಆ್ಯಕ್ಷನ್, ಒಂದು ಮೂವ್ ನಿಮ್ಮ ಕಡೆ ಮಾಡ್ತಾರೆ, ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾರೆ. ಒಬ್ಬರನ್ನ ಒಬ್ಬರು ತಿಳ್ಕೊಳ್ಳೋಂಥ ಪ್ರಯತ್ನಗಳು ಮಾಡಿ. ಆ್ಯಂಡ್ ದೇ ವಿಲ್ ಇಂಟರ್ಯಾಕ್ಟ್ ವಿತ್ ಯು. ಸೊ ಇದರಲ್ಲಿ ಸ್ಟಿಲ್ ಈ ರೀಡಿಂಗಲ್ಲಿ ಅವರ ದೇರ್ ಇಸ್ ಅ ಟ್ರಾನ್ಸಿಷನ್, ಅವರ ಒಂದು ಜರ್ನಿ ಇದೆ. ಫ್ರಮ್ ದಿಸ್ ಫೇಸ್ ಟು ಅವರ ಮೈಂಡಲ್ಲಿ ಬದಲಾವಣೆಗಳಾಗಿ ಮತ್ತೆ ಅವ್ರು ನಿಮ್ಮ ಕಡೆ ವಾಪಸ್ ಬರ್ತಾರೆ ಆ್ಯಂಡ್ ಆ್ಯಕ್ಷನ್ ತಗೊತಾರೆ. ಆವಾಗ ದೇ ವಾಂಟ್ ಟು ಎಕ್ಸ್ಪ್ಲೋರ್ ದ ಕನೆಕ್ಷನ್ ಮೋರ್. ನಿಮ್ಮ ಬಗ್ಗೆ ತಿಳ್ಕೋಬೇಕು, ನೀವು ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಬಯಸ್ತಾರೆ. ಆ್ಯಂಡ್ ದೇ ವಿಲ್ ಟೇಕ್ ದಟ್ ಆ್ಯಕ್ಷನ್ ಆ್ಯಂಡ್ ದೇ ವಾಂಟ್ ಟು ಸ್ಪೆಂಡ್ ಟೈಮ್ ಮೋರ್. ಈ ರೀಡಿಂಗಲ್ಲಿ ಇನ್ನೂ ಅವರು ಕಮಿಟ್ಮೆಂಟ್ ಅಥವಾ ಹೈಯರ್ ಲೆವೆಲ್ ಕಮಿಟ್ಮೆಂಟ್ ಅದಕ್ಕೆಲ್ಲ ರೆಡಿ ಆಗಿದ್ದಾರೆ, ಅದಕ್ಕೆ ಮೂವ್ ಮಾಡ್ತಾರೆ ಅನ್ನೋ ಮೆಸೇಜಸ್ ಬರ್ತಾ ಇಲ್ಲ. ಈ ರೀಡಿಂಗಲ್ಲಿ ಇಟ್ ಈಸ್ ಅ ಜರ್ನಿ ಅಬೌಟ್, ಇದು ಅವರ ಒಂದು ಜರ್ನಿ ಟುವರ್ಡ್ಸ್ ಹೀಲಿಂಗ್, ಸೆಲ್ಫ್ ಹೀಲಿಂಗ್ ಆ್ಯಂಡ್ ದೆನ್ ಚೇಂಜ್ ಆಫ್ ಪರ್ಸ್ಪೆಕ್ಟಿವ್, ಚೇಂಜ್ ಆಫ್ ದ ಐಡಿಯಾಸ್ ಆ್ಯಂಡ್ ಮತ್ತೆ ನಿಮ್ಮ ಕಡೆ ಬರ್ತಾರೆ. ಸೊ ದಿಸ್ ಇಸ್ ದೇರ್ ಇಂಟೆನ್ಷನ್ಸ್, ಅವರ ಒಂದು ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಹೀಗಿರುತ್ತೆ. ಆ್ಯಂಡ್ ಐ ಹೋಪ್ ಇದರಿಂದ ನಿಮ್ಗೊಂದು ಕ್ಲಾರಿಟಿ, ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ. ಸೊ ಯಾರು ಇಲ್ಲಿ ತನಕ ನೋಡಿದ್ದೀರಾ ಪೈಲ್ 2, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಇನ್ ಕೇಸ್ ಯಾರಿಗಾದ್ರೂ ನಿಮ್ಮ ಸ್ಪೆಸಿಫಿಕ್ ಸಿಚುಯೇಷನ್ ಬಗ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಆ್ಯಂಡ್ ರೀಡಿಂಗ್ಸ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ನಿಮ್ಮ ಲೈಕ್, ಶೇರ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾರು ಹೊಸ ವ್ಯೂವರ್ಸ್ ಇದ್ದೀರಾ. ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಮೋರ್ ಸಚ್ ಟ್ಯಾರೋ ಕಂಟೆಂಟ್. ಥ್ಯಾಂಕ್ಸ್. ಬಾಯ್.